Welcome back to Digital Learning, Department of Collegiate Education. Dear students, I am Smita, working as Assistant Professor of Commerce at Government First Grade College for Women, Tumkur. In this video, I am going to explain about the kinds of agreement. This is a topic under the paper Business Law, which is prescribed for 6th BCom. Dear ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾನು ಈ ಕೈಂಡ್ಸ್ ಆಫ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ ಅಂದ್ರೆ ಒಪ್ಪಂದದ ವಿಧಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ನಾನು ಬಯಸ್ತೇನೆ. ಇದು 6th BCom ಬಿಸಿನೆಸ್ ಲಾ ಅಂತಕ್ಕಂಥ ಒಂದು ಸಬ್ಜೆಕ್ಟಿನ ಒಂದು ಸಬ್ ಟಾಪಿಕ್ ಆಗಿದೆ. Now let me start this video. First is ವೇಜರಿಂಗ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಸೊ ವೇಜರಿಂಗ್ ಅಂದ್ರೇನು? ವೇಜರ್ is a type of gambling ಅಂತ ಹೇಳ್ಬೋದು, which involves betting on the outcome of an external event or fact such as sporting events. ಇದು ನಾವು ವೇಜರಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಪಣಕ್ಕೆ ಇಡೋದು ಅಥವಾ ಪಣಕ್ಕೆ ಇಡ್ತಕ್ಕಂಥ ಒಂದು ಒಪ್ಪಂದ ಅಂತ ಹೇಳಿ. ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ನಮ್ಗೆ ಎಲ್ಲರಿಗೂ ಗೊತ್ತಿರುವಂತೆ ನಮ್ಮ ರಾಮಾಯಣ ಮಹಾಭಾರತ ಕಾಲದಿಂದಲೂ ಸಹ ಈ ಒಂದು ಜೂಜನ್ನ ಆಡ್ತಾ ಇದ್ರು. ಅದೇ ತರ ಈಗಲೂ ಸಹ ನಮ್ಮ ಒಂದು ಇದರಲ್ಲಿ ಜೂಜನ್ನ ಆಡ್ತಾ ಇರ್ತಾರೆ. ಅದು ಇಸ್ಪೀಟ್ ಇರ್ಬೋದು ಅಥವಾ ಡೈರೆಕ್ಟ್ ಆಗಿ ಜೂಜನ್ನ ಆಡ್ಬೋದು. ಹಾಗಾಗಿ ಈ ಜೂಜನ್ನ ಆಡೋದು ಅಂತಂದ್ರೆ ಏನು? ಇದು ವೇಜರಿಂಗ್ ಅಂತ, ಅದಕ್ಕೆ ನಾವು ವೇಜರಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಇದು ಒಂದ್ ರೀತಿ ಗ್ಯಾಮ್ಲಿಂಗ್ ಇದ್ದಂಗೆ. ವೇಜರ್ ಅನ್ನೋದು ನಥಿಂಗ್ ಬಟ್ ಗ್ಯಾಮ್ಲಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಇದರಲ್ಲಿ ಬೆಟ್ ಅನ್ನ ಕಟ್ತೀವಿ ನಾವು ಇದರಲ್ಲಿ. ಅಂದ್ರೆ ಆ ಎಕ್ಸ್ಟರ್ನಲ್ ಇವೆಂಟ್, ಅದ್ರ ಔಟ್ಕಮ್ ಏನಿದೆ, ಅದ್ರ ಬರ್ತಕ್ಕಂಥ ಸಿಗ್ತಕ್ಕಂಥ ರಿಸಲ್ಟ್ ಏನಿದೆ, ಅದೊಂದು ಎಕ್ಸ್ಟರ್ನಲ್ ಇವೆಂಟ್. ಅದು ಅದ್ರ ಮೇಲೆ ಯಾವುದೇ ರೀತಿ ನನ್ಗೆ ಕಂಟ್ರೋಲ್ ಇರೋದಿಲ್ಲ. ಮೇನ್ ಆಗಿ ಆಟಗಳನ್ನ ಆಡ್ತಾರೆ. ನಮ್ಗೆ ಆಟಗಳನ್ನ ಏನೆಲ್ಲ ಆಟಗಳನ್ನ ಆಡ್ತಾರೆ, ಆಟಗಳಿಗೆ ಸಂಬಂಧಪಟ್ಟಂತಹ ಒಂದು ಒಪ್ಪಂದ ಆಗಿದೆ ಇದು. ಇದರ ಒಂದು ಮೀನಿಂಗ್ ಅನ್ನ ನೋಡೋದಾದ್ರೆ, ವೇಜರಿಂಗ್ is an agreement between two persons in which one person agrees to pay a certain sum of money to another on the happening or non-happening of some specific future uncertain event. ವೇಜರಿಂಗ್ ಅಂತಂದ್ರೆ ಏನು? ಈ ಇದಕ್ಕೆ ಪಣಕ್ಕೆ ಇಡೋದು ಒಂದು ಒಪ್ಪಂದ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಇಬ್ರು ಪರ್ಸನ್ಸ್ ನಡುವೆ ಇರ್ತಕ್ಕಂಥ ಒಂದು ಒಪ್ಪಂದ ಇದು. ದಟ್ ಈಸ್ ವೇಜರ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪರ್ಸನ್ಸ್ ಅಂತ ಹೇಳ್ತೀವಿ ನಾವು ಇದರಲ್ಲಿ. ಅಂದ್ರೆ ಇದ್ರಲ್ಲಿ ಏನಪ್ಪಾ ಅಂದ್ರೆ ಇನ್ ವಿಚ್ ಒನ್ ಪರ್ಸನ್ ಅಗ್ರೀಸ್ ಟು ಪೇ ಸರ್ಟನ್ ಸಮ್ ಆಫ್ ಮನಿ. ಇದರಲ್ಲಿ ಒಬ್ಬ ಪರ್ಸನ್ ಇನ್ನೊಬ್ಬನ ಜೊತೆ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂತಾನೆ ಅಥವಾ ಒಂದು ಒಪ್ಕೊಂತಾನೆ. ಏನಂತ ಏನೋ ಸ್ವಲ್ಪ ಹಣವನ್ನ ನಾನು ಕೊಡ್ತೀವಿ ಅಥವಾ ಇನ್ಯಾವುದೇ ರೀತಿಯ ಹಣ ಇವಂದು ಮೇಬಿ ಮನಿ ಆರ್ ಮನೀಸ್ ಬರ್ತ್ ಅಂತ ಹೇಳ್ತೀವಿ ನಾವು ಇದರಲ್ಲಿ. ಹಣವನ್ನ ಕೊಡ್ತೀವಿ ಅಂತ ಏನು ಒಪ್ಕೊಂತಾನೆ. ಸರ್ಟನ್ ಸಮ್ ಆಫ್ ಮನಿ ಟು ಅನದರ್ ಇನ್ನೊಬ್ಬ ಪರ್ಸನ್ಗೆ. ಅಂದ್ರೆ ಹ್ಯಾಪನಿಂಗ್ ಆರ್ ನಾನ್ ಹ್ಯಾಪನಿಂಗ್ ಆಫ್ ಸಮ್ ಸ್ಪೆಸಿಫಿಕ್ ಫ್ಯೂಚರ್ ಅನ್ಸರ್ಟನ್ ಇವೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಯಾವುದೇ ಒಂದು ಕೆಲಸ ನಡೀಲಿ ಅಥವಾ ನಡೀದೇ ಮೇ ಬಿ ನಡೀಬಹುದು ಅಥವಾ ನಡೀದೇ ಇರ್ಬೋದು. ಅಂದ್ರೆ ಇಲ್ಲಿ ಫ್ಯೂಚರ್ ಅನ್ಸರ್ಟನ್ ಇವೆಂಟ್ ಅಂದ್ರೆ ಮುಂದೆ ನಡೆಯತಕ್ಕಂಥ ನಡೆಯುವ ಅಥವಾ ನಡೆಯದೇ ಇರವ ಅಂತೇಳಿ. ಯಾಕೆಂದ್ರೆ ಅದನ್ನ ಅನ್ಸರ್ಟನ್ ಇವೆಂಟ್, ಅದು ನಡೆದ್ರೆ ನಡಿಬಹುದು ಅಥವಾ ಇಲ್ಲದ್ರೆ ಇಲ್ಲ. ನೋಡಿ, ಮುಂದೆ ನಡೆತಕ್ಕಂಥ ನಡೆಯುವ ಅಥವಾ ನಡೆಯದೇ ಇರುವಂತಹ ಒಂದು ಘಟನೆಗಳಿಗೆ ನಾನು ಹಣವನ್ನ ಕೊಡ್ತೀನಿ ಅಂತ ಹೇಳಿ ಒಬ್ಬ ಒಪ್ಪಂದವನ್ನ ಮಾಡ್ಕೊಂತಾನೆ. ಅದಕ್ಕೆ ನಾವಿಲ್ಲಿ ವೇಜರಿಂಗ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ದ ವೇಜರಿಂಗ್ ಅಲ್ಲಿ ಏನಾಗುತ್ತೆ, ದ ವೇಜರಿಂಗ್ ಆಫ್ ಮನಿ ಆರ್ ಸಮಥಿಂಗ್ ಆಫ್ ವ್ಯಾಲ್ಯೂ ಆನ್ ಅನ್ ಇವೆಂಟ್ ವಿತ್ ಅನ್ ಅನ್ಸರ್ಟನ್ ಔಟ್ಕಮ್ with the primary intent of winning money or material goods. ವೇಜರಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಏನು ಹಣ ಅಂತ ಇರ್ತೀವಿ ಅಥವಾ ಹಣ ಅಂತ ಏನಿಲ್ಲ, ಥಿಂಗ್ಸ್ ಅನ್ನಾದ್ರೂ ಇಡ್ಬೋದು. ಮನೇಲಿ ಏನಾದ್ರು ಥಿಂಗ್ಸ್ ಇದ್ರೆ ಬೇಕಾದ್ರೆ ನನ್ನ ಮನೆನೇ ಪಣಕ್ಕೆ ಇಟ್ಬಿಡ್ಬೋದು ಅಥವಾ ಇನ್ಯಾವ್ದಾದ್ರು ನಾನು ವೆಹಿಕಲ್ ಪಣಕ್ಕೆ ಇಟ್ಬಿಡೋದು. ನಾನು ಹೇಳ್ತಕ್ಕಂಥ ವೆಹಿಕಲ್ಗಳನ್ನ ಆದ್ರೂ ನಾನು ಪಣಕ್ಕೆ ಇಡ್ಬೋದು. ಹಾಗಾಗಿ ಇದೇನಾಗುತ್ತೆ ಅಂದ್ರೆ ಅನ್ಸರ್ಟನ್ ಔಟ್ಕಮ್, ಅದು ಯಾರಿಗೂ ಗೊತ್ತಿರಲ್ಲ. ನಮಗೂ ಗೊತ್ತಿರಲ್ಲ ನಾನು ಗೆಲ್ತೀನೋ ಸೋಲ್ತೀನೋ ಅಂತಕ್ಕಂಥದ್ದು. ಯಾರು ಒಂದು ಆಟ ಆಡೋಕ್ಕೆ ಶುರು ಮಾಡಿರ್ತಾನೆ ಅವನಿಗೂ ಗೊತ್ತಿರಲ್ಲ ಗೆಲ್ತಾನೋ ಅಥವಾ ಸೋಲ್ತಾನೋ ಅನ್ನೋದು. ಹಾಗೆ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ವಿನ್ ಆಗೋದಷ್ಟೇ. ಇಲ್ಲಿ ಹಣನ ಅದು ನಾನು ಗೆಲ್ಬಹುದು ಅಥವಾ ಯಾವ್ದಾದ್ರು ಥಿಂಗ್ಸ್ ಮೆಟೀರಿಯಲ್ ಅದು ನಾನು ಗೆಲ್ಬಹುದು ಅಂತ. ಹಾಗೆ ವೇಜರಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ನೋಡಿ, ವೇಜರಿಂಗ್ thus requires
3 ಎಲಿಮೆಂಟ್ ಟು ಬಿ ಪ್ರೆಸೆಂಟ್. ಮೇನ್ ಆಗಿ ಇದರಲ್ಲಿ 3 ಎಲಿಮೆಂಟ್ಸ್ ಇದೆ. ಒಂದೇನಪ್ಪಾ ಅಂದ್ರೆ ಕನ್ಸಿಡರೇಷನ್, ಒಂದೇನೋ ಏನಾದ್ರೂ ಒಂದು ಅಮೌಂಟ್ ಅನ್ನ ಕೊಡೋದು, ಸಮಥಿಂಗ್ ಕನ್ಸಿಡರೇಷನ್, ಅಮೌಂಟ್ ವೇಜರ್ಡ್ ಅಂತೇಳಿ. ದೆನ್ ರಿಸ್ಕ್, ಮತ್ತೆ ಇದ್ರಲ್ಲಿ ರಿಸ್ಕ್ ಇರುತ್ತೆ. ಯಾಕೆಂದ್ರೆ ನೋಡಿ, ಅದೇ ನೀವು ಹಣನ ತಗೊಂಡೋಗಿ ನೀವು ಬ್ಯಾಂಕ್ ಅಲ್ಲಿ ಏನಾದ್ರು ಡಿಪಾಸಿಟ್ ಮಾಡಿದೀರಾ ಅಂದ್ರೆ ಹಣಕ್ಕೆ ನಮ್ಗೆ ಪರ್ಮನೆಂಟ್ ಆಗಿ ನಮ್ಗೆ ಅದು ವಾಪಸ್ ಸಿಗುತ್ತೆ ಅನ್ನೋತಕ್ಕಂಥ ನಂಬಿಕೆ ಇರುತ್ತೆ ನಂಗೆ. ಇನ್ನು 50,000 ಇರ್ತಿರೋ, ಫಿಕ್ಸ್ಡ್ ಡಿಪಾಸಿಟ್ ಇರ್ತಿರೋ, ಅಥವಾ SBI ಅಕೌಂಟ್ ಅಲ್ಲೇ ಇರ್ತಿರೋ, ಅದರಲ್ಲಿ ಅವಾಗ ಒಂದು ಅಕೌಂಟ್ ಅಲ್ಲಿ ದುಡ್ಡು ಇಟ್ಟಿರ್ತೀರಾ, ಅಮೌಂಟ್ ನನಗೆ ಸಿಗುತ್ತೆ, ಅದು ಡೆಫಿನೆಟ್. ಬಟ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ವೇಜರಿಂಗ್ ಅಲ್ಲಿ ರಿಸ್ಕ್. ಅದು ಇವಾಗ ನಾನೇನು 50,000 ಪಣಕ್ಕೆ ಇಟ್ಟಿದ್ದೀನಿ, ನನಗೆ ಸಿಕ್ಕದ ಸಿಗ್ಬೋದು, ಇಲ್ಲದ್ರೆ ಇಲ್ಲ. ಅಂಡ್ ಪ್ರೈಸ್, ಇದ್ರಲ್ಲಿ ಏನೋ ಒಂದು ಮತ್ತೆ ಹಣದ ಜೊತೆ ಇವನ್ ಮೇ ಬಿ ಒಂದು ಪ್ರೈಸ್ ಅಂತ ಏನೋ ಒಂದು ಪ್ರೈಸ್ ಅಮೌಂಟ್ ಅನ್ನು ಸಹ ಇದರಲ್ಲಿ ಇಟ್ಟಿರ್ತಾರೆ. ಯಾಕಂದ್ರೆ ಇವತ್ತು ನೋಡಿ, ಎಷ್ಟೋ ಈ ಒಂದು ಕ್ರಿಕೆಟ್ ಮ್ಯಾಚ್ಗಳಲ್ಲಿ ಕೆಲವು ಸತಿ ಬೆಟ್ಟಿಂಗ್ ಅನ್ನ ಕಟ್ತಾ ಇರ್ತಾರೆ. ಅದ್ರಲ್ಲಿ ಹೇಗೆ ಆಯ್ತಾ, ಮೂಮೆಂಟ್ ಮ್ಯಾಚ್ ಯಾವುದೋ ಒಂದು ನೀವು ಇಂಡಿಯಾ ಗೆಲ್ಲುತ್ತೆ ಅಲ್ವಾ, ಗೆಲ್ಲುತ್ತೆ 1 ಲಕ್ಷ ರೂಪಾಯಿ ಅಲ್ವಾ, ಗೆದ್ರೆ ಇನ್ ಕೇಸ್ ನನಗೆ ಬೇರೆಯವ್ರ ಹತ್ರ 1 ಲಕ್ಷ ತಗೊಂತ, ಇನ್ ಕೇಸ್ ಹೋದ್ರೆ ನಾನು ಬೇರೆಯವ್ರಿಗೆ 1 ಲಕ್ಷನ ಕೊಡ್ಬೇಕಾಗಿ ಬರುತ್ತೆ. ಅಥವಾ ಅದೇ ತರ ನೋಡಿ, ಎಷ್ಟೋ ಇವತ್ತು ಬೆಟ್ಟಿಂಗ್ ಕಟ್ತಾ ಇರ್ತಾರೆ. ಇನ್ ಕೇಸ್ ಆಫ್ ಸಚಿನ್ ತೆಂಡೂಲ್ಕರ್ ಏನಾದ್ರು ಬ್ಯಾಟಿಂಗ್ ಮಾಡ್ತಾ ಇದಾರೆ ಅಂದ್ರೆ, ಸೊ ಒಬ್ಬ ಪಣಕ್ಕೆ ಇಡ್ತಾನೆ, ಏನು ಸಚಿನ್ ಏನಾದ್ರು ಈ ಮೂಮೆಂಟ್ ಅಲ್ಲಿ 4 ಹೊಡಿತಾನೆ, ಸಚಿನ್ ಏನಾದ್ರು 4 ಹೊಡೆದ್ರೆ 50,000 ರೂಪಾಯಿ. ಅಂದ್ರೆ ಸಚಿನ್ 4 ಹೊಡಿತಾನೆ, 50,000 ರೂಪಾಯಿ ಕಟ್ಟು. ಇಲ್ಲ ಹೊಡಿಯಲ್ಲ ನಂಗಿದ್ರೆ 50,000 ರೂಪಾಯಿ ಕಟ್ಟು ಅಂತ. ಸೊ ನಾವು ಒಬ್ಬ 50,000 ರೂಪಾಯಿ ಪಣಕ್ಕೆ ಇಡ್ತಾನೆ. ಸಚಿನ್ ಏನಾದ್ರು 4 ಹೊಡಿತು ಅಂದ್ರೆ ಬಿ ಹೇಗೆ 50,000 ರೂಪಾಯಿ ಕೊಡ್ಬೇಕಾಗುತ್ತೆ. ಇನ್ ಕೇಸ್ ಸಚಿನ್ ಏನಾದ್ರು ಔಟ್ ಆಗ್ಬಿಟ್ರೆ ಅಥವಾ ಹೊಡಿದೇ ಇದ್ರೆ 4, ಇವನು ಅವನ್ಗೆ 50,000 ರೂಪಾಯಿ ಕೊಡ್ಬೇಕಾಗಿರುತ್ತೆ. ಅಂದ್ರೆ ಇಲ್ಲಿ ನೋಡಿ, ಎವ್ರಿಥಿಂಗ್ ಈಸ್ ಅನ್ಸರ್ಟೈನ್. ಇದು ಅದಕ್ಕೆ ನೋಡಿ, ಇಲ್ಲಿ ರಿಸ್ಕ್ ಇರುತ್ತೆ ಇದರಲ್ಲಿ. ಯಾಕಂದ್ರೆ ಎಷ್ಟೋ ಸತಿ ಸಚಿನ್ಗೆ ಗೊತ್ತಿರಲ್ಲ ನಾವು ಹೊಡಿತಕ್ಕಂಥ ಬಾಲ್ 4 ಹೋಗುತ್ತೋ ಅಥವಾ ಔಟ್ ಆಗುತ್ತೋ ಅಂತೇಳಿ. ಯಾಕಂದ್ರೆ ಎಷ್ಟೋ ಸತಿ ಹೊಡೆದಂತ ಒಂದು ಏನು ಬ್ಯಾಟಿಂಗ್ ಮಾಡೋದು ಟೈಮಲ್ಲಿ ಇನ್ ಕೇಸ್ ಅಪ್ಪಿ ಅದೇನಾದ್ರು ಬಾಲ್ ಕ್ಯಾಚ್ ಹಿಡಿದು ಬಿಟ್ರೆ ಸೊ ಔಟ್, ಇಲ್ಲ ಅಂದ್ರೆ ಮೇ ಬಿ 4 ಹೋಗಿರುತ್ತೆ. ಅಥವಾ ಎಷ್ಟೋ ಸತಿ ನೋಡಿ, ಏನು ಲಕ್ ಅಂತ ಹೇಳ್ಬೋದೇನೋ, ಅಥವಾ ಏನೋ ಮೇ ಬಿ ಲಕ್ ಅಂತ ಹೇಳ್ಬೋದು. ಹೊಡೆದಿದ್ದ ಬಾಲ್ ಏನಾದ್ರು ಕ್ಯಾಚ್ ಹೋಗಿರುತ್ತೆ, ಅವ್ನ ಕ್ಯಾಚ್ ಬಿಟ್ಬಿಡ್ತಾನೆ, ಡ್ರಾಪ್ ಆಗತ್ತೆ ಕ್ಯಾಚ್, ಅವಾಗ 4 ಹೋಗುತ್ತೆ. ನೋಡಿ ಇಲ್ಲೇನಪ್ಪಾ ಅಂದ್ರೆ ಆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಆದ್ರೆ ರಿಸ್ಕ್ ಇದ್ರಲ್ಲಿ ನೋಡಿ, 50,000 ರೂಪಾಯಿ ಇನ್ ಕೇಸ್ ಸಚಿನ್ ಏನಾದ್ರು 4 ಹೊಡೆದ್ರೆ 50,000 ರೂಪಾಯಿ ನನಗೆ ಬರುತ್ತೆ. ಇಲ್ಲ ಹೊಡಿದೇ ಇಲ್ಲ ಅಂದ್ರೆ ನಾನು 50,000 ರೂಪಾಯಿ ಕಳ್ಕೊಂಡ್ಬಿಡ್ತೀನಿ. ಅಂದ್ರೆ ಇಲ್ಲಿ ಹೇಗೆ ಅಂದ್ರೆ ಇವನ್ ಸಚಿನ್ಗೂ ಗೊತ್ತಿರೋದಿಲ್ಲ ಅಲ್ವಾ, ನೆಕ್ಸ್ಟ್ ಮೂಮೆಂಟ್ ನನಗೇನೋ ಅವನು ಬ್ಯಾಟಿಂಗ್ ಮಾಡದಂತ ಒಂದು ಇದು 4 ಹೋಗುತ್ತೋ ಅಥವಾ ಔಟ್ ಆಗುತ್ತೋ ಗೊತ್ತಿರೋದಿಲ್ಲ. ಹಾಗಾಗಿ ಇಲ್ಲೇನಪ್ಪಾ ಅಂದ್ರೆ ರಿಸ್ಕ್ ಇರುತ್ತೆ, ಮತ್ತೆ ಹಾಗೂ ಒಂದು ಪ್ರೈಸ್ ಇರುತ್ತೆ. ದ ಔಟ್ಕಮ್ ಆಫ್ ದ ವೇಜರ್ ಈಸ್ ಆಫನ್ ಇಮಿಡಿಯೇಟ್, such as single roll of dice, a spin of a roulette wheel, etc. ಮತ್ತೆ ಇನ್ನೊಂದೇನು ಅಂದ್ರೆ ಇದರಲ್ಲಿ ಔಟ್ಕಮ್ ಏನಿರುತ್ತೆ, ದ ಔಟ್ಕಮ್ ಅನ್ನೋದು ಇಮಿಡಿಯೇಟ್ ಆಗಿ ಬರ್ಬೋದು. ಯಾಕಂದ್ರೆ ನೋಡಿ, ಡೈಸ್ ಹಾಕ್ದಾಗ ತೆಗೆದು ಡೈಸ್ ಹಾಕ್ತೀನಿ ಅಂದ್ರೆ ಇನ್ ಕೇಸ್ ನೋಡಿ 1 ಬೀಳ್ಬೇಕು, ನಾನು ವಿನ್ ಆಗ್ಬೇಕು. ಅದು 1 ಆದ್ರೂ ಬೀಳ್ಬೋದು, ಅಥವಾ 4 ಆದ್ರೂ ಬೀಳ್ಬೋದು, ಅಥವಾ ಇನ್ನೆಷ್ಟೋ ಆದ್ರೂ ಬೀಳ್ಬೋದು. ಇಮಿಡಿಯೇಟ್ ಆಗಿ ರಿಸಲ್ಟ್ ಕೊಡುತ್ತೆ ಅದು ಕೆಲವು ಸತಿ. ಆದ್ರೆ ಕೆಲವು ಸತಿ ಮೇ ಬಿ ನಿಧಾನ ಆಗ್ಬೋದು. ನೋಡಿ ಸ್ಪಿನ್, ಕೆಲವು ಸತಿ ಆ ಸ್ಪಿನ್ ಏನಿರುತ್ತೆ ಅದನ್ನ ತಿರುಗಿಸ್ದಾಗ, ಇಲ್ಲಿದೆ ನೋಡಿ, ಅದನ್ನ ತಿರುಗಿಸ್ದಾಗ ನನಗೆ ಎಷ್ಟಾದ್ರೂ ಅಮೌಂಟ್ ಬರ್ಬೋದು. 1,000 ರೂಪೀಸ್ ಆದ್ರೂ ಬರ್ಬೋದು, 100 ರೂಪೀಸ್ ಆದ್ರೂ ಬರ್ಬೋದು, ಮೇ ಬಿ ಬೈ ಗುಡ್ ಲಕ್ 1 lakh ಆದ್ರೂ ಬರ್ಬೋದು ನಂಗೆ. ಇಲ್ಲ 1 lakh ಬದಲು ನಿಂದು ಮೇ ಬಿ ಓನ್ಲಿ 100 ರೂಪೀಸ್, ನಂಗೆ ಒಂದು 100 ರೂಪೀಸೇ ಆದ್ರೂ ಸಿಗ್ಬೋದು. ಕೆಲವು ಸತಿ ಇಮಿಡಿಯೇಟ್ ಬಂದ್ಬಿಡತ್ತೆ, ಕೆಲವು ಸತಿ ರೋಲ್ ಸ್ಪಿನ್ ಅನ್ನ ನಾವು ಮಾಡಿದಾಗ ಅದು ಸ್ವಲ್ಪ ಮೂವ್ ಆಗಿ ತಿರುಗಿ ಆ ಒಂದು ಇದಕ್ಕೆ ಏನು ಸ್ಟಾಪ್ ಆಗುತ್ತೆ. ಏನಾದ್ರೂ ನಾವು ವಿನ್ ಆಗ್ಬೋದು. ಸೆಕ್ಷನ್ 30 ಏನ್ ಹೇಳುತ್ತೆ ಅನ್ನೋದು ನೋಡೋಣ ಇದ್ರ ಬಗ್ಗೆ. ಸೆಕ್ಷನ್ 30 states that arguments by way of wager are void, and no suit shall be brought for recovering anything alleged to be won on any wager, or entrusted to any person to abide the result of any game or other uncertain event on which any wager is made. ಸೆಕ್ಷನ್ 30 ಏನ್ ಹೇಳುತ್ತೆ ಅಂದ್ರೆ ವೇಜರಿಂಗ್ ಅಗ್ರಿಮೆಂಟ್ ಬಗ್ಗೆ.
ಅಗ್ರಿಮೆಂಟ್ ಅನ್ನ ಯಾವುದೇ ರೀತಿಯಲ್ಲಿ ನಾವು ವೇಜರ್ ಅಲ್ಲಿ ಮಾಡ್ಕೊಂಡಿದೀವಿ ಅಂದ್ರೆ ಅದು ವಾಯ್ಡ್ ಅಂತ ಹೇಳ್ತೀವಿ. ಸೊ ವಾಯ್ಡ್ ಅಂದ್ರೇನು, ಇಟ್ ಈಸ್ ನಾಟ್ ಎನ್ಫೋರ್ಸಬಲ್ ಬೈ ಲಾ. ಇದರಲ್ಲಿ ಆಲ್ರೆಡಿ ನಾನು ಪ್ರೀವಿಯಸ್ ಒಂದು ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವ್ಯಾಲಿಡ್ ಅಂಡ್ ವಾಯ್ಡ್ ಅಂತ ಹೇಳಿ ಅಗ್ರಿಮೆಂಟ್ಸ್ ಅಲ್ಲಿ ಹೇಳ್ತೀನಿ ನೋಡಿ. ವ್ಯಾಲಿಡ್ ಅಂದಾಗೇನು, ಅದು ಕಾನೂನಿನ ರೀತಿಯಲ್ಲಿ ಅದು ಊರ್ಜಿತವಾಗಿರುತ್ತೆ. ಬಟ್ ವಾಯ್ಡ್ ಅಂದ್ರೆ ಅನೂರ್ಜಿತವಾಗಿರ್ತಕ್ಕಂಥದ್ದು, ಕಾನೂನಿನ ರೀತಿಯಲ್ಲಿ ಅದಕ್ಕೆ ಯಾವುದೇ ರೀತಿಯ ವ್ಯಾಲ್ಯೂ ಇರೋದಿಲ್ಲ. ಅಂದ್ರೆ ವೇಜರಿಂಗ್ ಅಗ್ರಿಮೆಂಟ್ಸ್ ಅನ್ನ ನಾವು ಮಾಡ್ಕೋಬಾರ್ದು. ದಟ್ ಈಸ್ ಅನ್ ವಾಯ್ಡ್ ಅಂತ ಹೇಳ್ತೀವಿ. And no suit shall be brought for recovering anything alleged to be won on any wager. ಹಾಗಾಗಿ ಯಾವುದೇ ರೀತಿಯ ನಾನು ಕೇಸಸ್ ಅನ್ನ ಹಾಕೋದಕ್ಕೆ ಬರೋದಿಲ್ಲ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಏನು ಪಂದ್ಯವನ್ನು ಕಟ್ಟಿದ್ದಾರೆ, ಇಂಡಿಯಾ ಗೆದ್ರೆ 1 ಲಕ್ಷ, ಇಂಡಿಯಾ ಇನ್ ಕೇಸ್ ಹೋಯ್ತು ಅಂದ್ರೆ ನನ್ನ ಹತ್ರ 1 ಲಕ್ಷ ನಾನು ಕಳ್ಕೊಬೇಕಾಗಿರುತ್ತೆ. ಇನ್ ಕೇಸ್ ಆ ರೀತಿ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ, ಯಾವುದೋ ಒಂದು ಏನೋ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಂತ ಟೈಮಲ್ಲಿ ಏನಾಗುತ್ತೆ, ಸಪೋಸ್ ನೋಡಿ ಇಂಡಿಯಾ ವಿನ್ ಆಗುತ್ತೆ ಅಂತೇಳಿ ಅಗ್ರಿಮೆಂಟ್ ಮಾಡ್ಕೊಂಡು, ಸೊ ವಿನ್ ಆಗ್ಬಿಡುತ್ತೆ, ಅಪೋಸಿಟ್ ಪಾರ್ಟಿ 1 ಲಕ್ಷ ಕೊಡ್ಬೇಕು. ಇನ್ ಮೇ ಬಿ ಅವನು ಆ ಮೂಮೆಂಟ್ ಅಲ್ಲಿ ಕೊಡದೇ ಇರ್ಬೋದು. ಸೊ ಆ ಮೂಮೆಂಟ್ ಅಲ್ಲಿ ಕೊಡದೇ ಇದ್ದಾಗ ನಾನು ಹೋಗ್ಬಿಟ್ಟು ಕೇಸ್ ಹಾಕೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ನೋಡು, ನೀನು 1 ಲಕ್ಷ ರೂಪಾಯಿ ಹತ್ರ ಪಣ ಕಟ್ಟಿದ್ದೆ, ನಾನು ಇಂಡಿಯಾ ವಿನ್ ಆಗುತ್ತೆ ಅಂತ ಹೇಳಿದೆ, ಇಂಡಿಯಾ ವಿನ್ ಆಗಿದೆ, ಆದ್ರೆ ನೀನು ಇಂಡಿಯಾ ಸೋಲುತ್ತೆ ಅಂತ ಹೇಳಿದ್ದೆ, ಸೋತ್ರೆ ನೀನ್ ನನ್ಗೆ ಇನ್ ಕೇಸ್ ವಿನ್ ಆದ್ರೆ ನೀನ್ ನನ್ಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ, ಸೋತ್ರ ನಾನು ನಿನ್ ಕೊಡ್ಬೇಕಿತ್ತು, ಬಟ್ ವಿನ್ ಆಗಿದೆ ಇಂಡಿಯಾ, ಹಾಗಾಗಿ ನನಗೆ 1 ಲಕ್ಷ ಕೊಡಲ್ಲ ಅಂದ್ರೆ ನಾನು ನಿನ್ ಮೇಲೆ ಕೇಸ್ ಹಾಕ್ತೀನಿ ಅಂತೇಳಿ ನಾನು ಯಾವುದೇ ರೀತಿಯ ಒಂದು ಕೋರ್ಟ್ ಅಲ್ಲಿ ಹೋಗಿ ಕೇಸಸ್ ಅನ್ನ ಹಾಕೋದಕ್ಕೆ ಬರೋದಿಲ್ಲ. ಅಂದ್ರೆ ಅಮೌಂಟ್ ಅನ್ನು ರಿಕವರಿ ಮಾಡೋದಕ್ಕೂ ನಾನು ಬರೋದಿಲ್ಲ. ಯಾಕೆಂದ್ರೆ ಇದು ಏನು ಕೇಸ್ ಏನೋ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ, ಅಗ್ರಿಮೆಂಟ್ ವೈಡ್ ಆಗಿರುತ್ತೆ, ಇಟ್ ಇಸ್ ನಾಟ್ ಎನ್ಫೋರ್ಸಬಲ್ ಬೈ ಕೋರ್ಟ್ ಅಂತ ಹೇಳ್ತೀವಿ. ಅಂದ್ರೆ ಇಟ್ ಇಸ್ ನಾಟ್ ಎನ್ಫೋರ್ಸಬಲ್ ಬೈ ದಿ ಲಾ ಅಂತ. ಹಾಗಾಗಿ ಅಥವಾ ನಾವು ಬೇರೆ ಪರ್ಸನ್ ಒಪ್ಸಿದ್ರು ಸಹ, ನಾವು ಆರ್ ಇಂಟ್ರೆಸ್ಟೆಡ್ ಟು ಎನಿ ಪರ್ಸನ್ ಟು ಅಬೈಡ್ ದ ರಿಸಲ್ಟ್ ಆಫ್ ಎನಿ ಗೇಮ್ ಆರ್ ಅದರ್ ಅನ್ಸರ್ಟನ್ ಇವೆಂಟ್ ಅಂತ ಹೇಳ್ತೀವಿ. ಯಾವುದೇ ಒಂದು ಅನ್ಸರ್ಟನ್ ಇವೆಂಟ್ ಏನಿದೆ, ಬೇರೆಯವ್ರಿಗಾದ್ರೂ ಅದನ್ನ ಒಪ್ಸಿರ್ಬೋದು. ನಾನೇನೇ ನೇರವಾಗಿ ಆ ರೀತಿಯ ಒಂದು ಏನು ಈ ಜೂಜನ್ನ ಆಡ್ಬೋದು, ಅಥವಾ ಬೇರೆಯವರಿಗೆ ನಾನು ಅಮೌಂಟ್ ಕೊಟ್ಬಿಟ್ಟು ಬೇರೆಯವ್ರ ಕೈಲಾದ್ರೂ ಆ ಕೆಲಸನ ಮಾಡಿಸ್ಬೋದು. ಅದಕ್ಕೂ ಸಹ ವ್ಯಾಲ್ಯೂ ಇರೋದಿಲ್ಲ. ಯಾವುದೇ ಮೇನ್ ಆಗಿ ಇದರಲ್ಲಿ ಆಟಗಳನ್ನೇ ತಗೊಂತೀವಿ ಮೇನ್ ಆಗಿ. ದೆನ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಎ ಅಂಡ್ ಬಿ ಮ್ಯೂಚುಲಿ ಅಗ್ರೀಸ್ ದಟ್ ಇಫ್ ಇಟ್ ರೈನ್ಸ್ ಟುಡೇ ಎ ವಿಲ್ ಪೇ ಬಿ ₹1000. It does not. If it does not, B will pay A ₹1000. It is also an uncertain event. ಇದು ಇಲ್ಲಿ ನೋಡಿ, ಎ ಅಂಡ್ ಬಿ ಮ್ಯೂಚುಲಿ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂತಾರೆ. ಏನಪ್ಪಾ ಅಂದ್ರೆ ನೋಡಿ, ಇವತ್ತೇನಾದ್ರೂ ಮಳೆ ಬಂದ್ರೆ ನೋಡಿ, ಟುಡೇ ಇಫ್ ಇಟ್ ಇಸ್ ರೈನ್ಸ್, ಎ ವಿಲ್ ಪೇ ಬಿ ₹1000. ಎ ಹೇಳ್ತಾರೆ ನನಗೆ ಬಿಗೆ ₹1000 ನಾನು ಕೊಡ್ತೀನಿ. ಇನ್ ಕೇಸ್ ಮಳೆ ಬರ್ದೇ ಇದ್ರೆ, ಇಟ್ ಡಸ್ ನಾಟ್, ಬಿ ವಿಲ್ ಪೇ ಎ ₹1000. ಆಗ ಬಿ ಹೇಗೆ ₹1000 ಅನ್ನ ಕೊಡ್ಬೇಕಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಇರ್ತಕ್ಕಂಥವೆಲ್ಲಾನು ಸಹ ಇನ್ನು ವೇಜರ್ ಅಗ್ರಿಮೆಂಟ್ ಆಗುತ್ತೆ. ಸೊ ಎಸೆನ್ಷಿಯಲ್ಸ್ ಆಫ್ ವೇಜರ್ ಅಗ್ರಿಮೆಂಟ್, ಅಂದ್ರೆ ಈ ವೇಜರ್ ಅಗ್ರಿಮೆಂಟ್ ಅಲ್ಲಿ ಮೇನ್ ಏನೇನು ಎಸೆನ್ಷಿಯಲ್ಸ್ ಇದೆ ಅನ್ನೋದನ್ನ ನೋಡೋಣ. ಇದರಲ್ಲಿ ಮೇನ್ ಎಸೆನ್ಷಿಯಲ್ ಬಂದು ಮ್ಯೂಚುವಲ್ ಚಾನ್ಸಸ್ ಆಫ್ ಗೇನ್ ಅಂಡ್ ಲಾಸ್ ಅಂತ ಹೇಳ್ತೀವಿ. ಇದರಲ್ಲಿ ಮೇನ್ ಎಸೆನ್ಷಿಯಲ್ ಏನಪ್ಪಾ ಇದೆ ಅಂದ್ರೆ ಮ್ಯೂಚುವಲ್ ಚಾನ್ಸಸ್ ಆಫ್ ಗೇನ್ ಅಂಡ್ ಲಾಸ್ ಅಂತ ಇರ್ತದೆ. ಅಂದ್ರೆ ಇಲ್ಲಿ ಇಬ್ಬರಿಗೂ ಸಹ ಸೋಲಾದ್ರೂ ಸೋಲ್ಬಹುದು ಅಥವಾ ಗೆದ್ದಾದ್ರೂ ಗೆಲ್ಬಹುದು. ನೋಡಿ, ಮ್ಯೂಚುವಲ್ ಚಾನ್ಸಸ್ ಇರುತ್ತೆ ಇಬ್ಬರಿಗೂ. ದೇರ್ ಮಸ್ಟ್ ಬಿ 2 ಪಾರ್ಟೀಸ್ ಆರ್ 2 ಸೈಡ್ಸ್. ನೋಡಿ, ಇಬ್ಬರು ಪರ್ಸನ್ಸ್ ಇರ್ತಾರೆ, ಎರಡು ಕಡೆನೂ ಇರುತ್ತೆ. ಅಂಡ್ ಮ್ಯೂಚುವಲ್ ಚಾನ್ಸಸ್ ಆಫ್ ಗೇನ್ ಅಂಡ್ ಲಾಸ್. lose it. Maybe you can gain or you can lose it. Gain ಆದ್ರೂ ಮಾಡಬಹುದು ಅಥವಾ ಕಳ್ಕೊಂಡಾದ್ರೂ ಕಳ್ಕೊಬಹುದು. There is one party is to win and others to lose upon the determination of the event. ಇವೆಂಟ್ ಆಗೋದ್ರಿಂದ ಒಬ್ಬ ಪಾರ್ಟಿ ಗೆಲ್ಬಹುದು ಅಥವಾ ಕಳ್ಕೋಬಹುದು. ನಿಮ್ಗೆ ಆಲ್ರೆಡಿ ಹೇಳಿದೆ ನೋಡಿ, ಇವತ್ತು ಏನೆಲ್ಲ ಗೇಮ್ಸ್ ಏನಿದೆ, ಅಥವಾ ಸ್ಪೀಡ್ ಆಡೋದೇ ಇರ್ಬೋದು, ಅಥವಾ ಗೇಮ್ಸ್ಗಳನ್ನ ಏನ್ ಆಡ್ತಾ ಇರ್ತಾರೆ, ಅದರಲ್ಲಿ ಗೆಲ್ತಾನೆ ಅಥವಾ ಸೋಲ್ತಾನೆ ಅನ್ನೋದೇ ಇರ್ಬೋದು. ಅದರಲ್ಲಿ ನಾವು ಪರ್ಫೆಕ್ಟ್ ಆಗಿ ನಾನು ಗೆದ್ದೇ ಗೆಲ್ತೀನಿ ಅಂತೇಳಿ ಹೇಳೋದಕ್ಕೆ ಬರೋದು.
ಅಲ್ವಾ. ಏಕೆಂದ್ರೆ ನಾನೇನೋ ಒಂದು ಆಟ ಆಡ್ತಾ ಇದ್ದೀನಿ, ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಅದು ಅಲ್ವಾ, ಇನ್ ಕೇಸ್ ಮೇನ್ ಆಗಿ ಕ್ರಿಕೆಟ್ ಅಲ್ಲಿ ತಗೊಂಡಾಗ ಅಲ್ವಾ, ಆ ಬಾಲ್ ಅನ್ನ ಏನಿದೆ, ಒಂದು ಬಾಲ್ ಅನ್ನ ಅವನು ಬೋಲ್ ಮಾಡ್ತಾನೆ. ಸೊ ಬ್ಯಾಟಿಂಗ್ ಅಲ್ಲಿ ನೆಕ್ಸ್ಟ್ ಮೂಮೆಂಟ್ ಅವ್ನು ಔಟ್ ಆದ್ರೂ ಆಗ್ಬೋದು, ಇನ್ ಕೇಸ್ ಕ್ಯಾಚ್ ಮಿಸ್ ಆಯ್ತು ಅಂದ್ರೆ ಅದು 4 ಆದ್ರೂ ಆಗ್ಬೋದು ಅಲ್ವಾ. ಅದೇ ತರ ಸುಮಾರು ಆಟಗಳಿದೆ ಇವತ್ತು. ಆ ಸುಮಾರು ಆಟಗಳಲ್ಲಿ ಪರ್ಫೆಕ್ಟ್ ಆಗಿ ಅವರು ಗೆದ್ದೇ ಗೆಲ್ತಾರೆ ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಇಲ್ಲಿ ಗೈನ್ ಆ ಲಾಸ್, ನನ್ಗೆ ಹಣ ಗೈನ್ ಆದ್ರೂ ಮಾಡ್ತೀನಿ ನಾನು, ಅಥವಾ ನನ್ನಿಂದ ಲಾಸ್ ಆದ್ರೂ ಆಗುತ್ತೆ. ಅದು ಒಂದು ಮೇನ್ ಈ ಒಂದು ವೇಜರಿಂಗ್ ಅಗ್ರಿಮೆಂಟಿನ ಎಸೆನ್ಷಿಯಲ್ ಆಗಿರುತ್ತೆ. ಯಾಕೆಂದ್ರೆ ಇವತ್ತು ನೋಡಿ ಸುಮಾರು ಗೇಮ್ಸ್ ಏನಿದೆ, ಆ ಗೇಮ್ಸ್ಗಳಲ್ಲಿ ವಿ ಮೇ ವಿನ್ ಆರ್ ವಿ ಮೇ ಲೂಸ್. ಅದರಲ್ಲಿ ಪರ್ಫೆಕ್ಟ್ಲಿ ನಾವು ವಿನ್ ಆಗ್ತೀವಿ ಅನ್ನೋದು ಇರೋದಿಲ್ಲ, ಅಂದ್ರೆ ಈಕ್ವಲ್ ಚಾನ್ಸಸ್ ಇರುತ್ತೆ. ಈ ಬೋತ್ ಪಾರ್ಟೀಸ್ ಏನಿರ್ತಾರೆ, ಬೋತ್ ಪಾರ್ಟೀಸ್ಗೂ ಈಕ್ವಲ್ ಚಾನ್ಸಸ್ ಆಫ್ ವಿನಿಂಗ್ ಆರ್ ಲೂಸಿಂಗ್ ಅಂತ ಹೇಳ್ಬೋದು ನಾವು ಇದರಲ್ಲಿ. ದೆನ್ ನೆಕ್ಸ್ಟ್ ನೋಡೋದಾದ್ರೆ, ಇದೊಂದು ಎಸೆನ್ಷಿಯಲ್ಸ್ ನೋಡೋದಾದ್ರೆ, 2 ಪಾರ್ಟೀಸ್ ನೋಡಿ. ಇದರಲ್ಲಿ ಮೈನ್ ಆಗಿ ಏನಪ್ಪಾ ಅಂದ್ರೆ ಇಬ್ರು ಪಾರ್ಟೀಸ್ ಇರ್ತಾರೆ. ದೇರ್ ಮಸ್ಟ್ ಬಿ 2 persons either of whom is capable of winning or losing. ನೋಡಿ ಇದರಲ್ಲಿ ಏನಪ್ಪಾ ಅಂದ್ರೆ 2 parties ಇರ್ತಾರೆ, 2 persons ಇರ್ತಾರೆ. ಅದರಲ್ಲಿ ಇಬ್ಬರು ಸಹ ವಿನ್ ಆದ್ರೂ ಆಗ್ಬೋದು ಅಥವಾ ಲಾಸ್, ಅವರು ಕಳ್ಕೊಂಡಾದ್ರೂ ಕಳ್ಕೋಬಹುದು. ಅಂದ್ರೆ ಇಲ್ಲಿ ವೇಜರಿಂಗ್ ಇದೆ ಅಗ್ರಿಮೆಂಟ್ ಅಂದ್ರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ 2 parties ಇರ್ಲೇಬೇಕು ಅಂತೇಳಿ. ಯಾಕೆಂದ್ರೆ ಇಲ್ಲಿ ಯಾವುದೇ ನಾನು ಒಬ್ಬ ಇದ್ಕೊಂಡು ನಾನು ಇನ್ನೊಬ್ರ ಜೊತೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಅಂದ್ರೆ ಒಂದು ವೇಜರಿಂಗ್ ಅಗ್ರಿಮೆಂಟ್ ಇದೆ ಅಂತಂದ್ರೆ ಇಬ್ಬರು ಪರ್ಸನ್ಸ್ ಇದರಲ್ಲಿ ಮೈನ್ ಆಗಿ ಇರ್ಲೇಬೇಕು ಅಂತ. ಹಾಗಾಗಿ 2 persons ಇರ್ಬೇಕು. ದೆನ್ ಅನ್ಸರ್ಟೈನ್ ಇವೆಂಟ್ ಅಂತ ಹೇಳ್ತೀವಿ. The uncertainty in the minds of the parties about the determination of the event in one way or another is necessary ಅಂತ ಹೇಳ್ತೀವಿ. ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ಅನ್ಸರ್ಟನ್ ಇವೆಂಟ್, ಅದು ಅಂದ್ರೆ ಇಲ್ಲಿ ಫ್ಯೂಚರ್ ಥಿಂಗ್ ಏನಿದೆ, ಫ್ಯೂಚರ್ ಇವೆಂಟ್ ಅನ್ನೋದು ಅನ್ಸರ್ಟೈನ್ ಆಗಿರುತ್ತೆ. ಯಾಕೆಂದ್ರೆ ಇಲ್ಲಿ ಬೋತ್ ಪಾರ್ಟೀಸ್ ಏನಿರ್ತಾರೆ, ಬೋತ್ ಪಾರ್ಟೀಸ್ ಮೈಂಡ್ ಅಲ್ಲೂ ಆ ಫ್ಯೂಚರ್ ಥಿಂಗ್ ಇಸ್ ಅನ್ಸರ್ಟೈನ್, ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಇಲ್ಲೇನೋ ಒಂದು ಆಟ ಆಡ್ತಾ ಇದ್ದೀನಿ, ಇದೇನೋ ಚೌಕೋಬಾರ ಆಡ್ತಾ ಇದ್ದೀನಿ. ಸೊ ನಾನು ಹಾಕಿದಾಗ ಅದ್ ನೆಲಕ್ಕಾದ್ರೂ ಬಿಡ್ಬೋದು, ಒನ್ನಾದ್ರೂ ಬಿಡ್ಬೋದು, ಅಥವಾ ಇನ್ನೇನು ನಾನು ಎಲ್ಲಾನು ವಿನ್ ಆಗಿ ಇನ್ನೇನು ಹತ್ರ ಬಂದ, ಇನ್ನೇನು ಹಣ್ಣು ಆಗ್ಬೇಕು ಅಷ್ಟರಲ್ಲಿ ಯಾರೋ ಇನ್ನೊಬ್ಬ ಹಿಂದೆಯಿಂದ ಬಂದ್ಬಿಟ್ಟು ನನ್ನ ಕಾಯಿ ಏನಾದ್ರು ಹೊಡೆದು ಬಿಟ್ಟ ಅಂದ್ರೆ ಅಲ್ಲಿಗೆ ಫುಲ್ ಹತ್ರ ಹೋಗಿದ್ದೆ, ಇನ್ನೇನು ಗೆಲ್ಲಬೇಕು ಅಂತ ಹೋಗಿದ್ದ ಇದ್ರಲ್ಲಿ ಹಿಂದಕ್ಕೆ ಬಂದ್ಬಿಟ್ಟೆ. ನೋಡಿ ಹಾವು ಏಣಿ ಆಟ, ಅದನ್ನು ಅಷ್ಟೇ, ಇನ್ನೇನು ಫುಲ್ ಗೆಲ್ಲೋ ಹತ್ರ ಹೋಗಿರ್ತಾನೆ, ಏನಾದ್ರೂ ಬೈ ಚಾನ್ಸ್ ಇದಾಯ್ತು ಅಂದ್ರೆ ಫುಲ್ ಡೌನ್ ಆಗ್ಬಿಡ್ತಾನೆ. ಏನಾದ್ರು ಇನ್ ಕೇಸ್ ಹಾವನ ಇದನ್ನ ಹತ್ರಕ್ಕೆ ಹೋಗ್ಬಿಟ್ರೆ ಹಾವುಗೆ ಅಂದ್ರೆ ಸೋಲೋ ಚಾನ್ಸಸ್ ಕೆಲವು ಸತಿ ಸೋಲೋ ಚಾನ್ಸಸ್ ಇರುತ್ತೆ. ಇನ್ನೇನ್ ಹತ್ರ ಇದೀನಿ ವಿನ್ ಆಗೋದ್ರಲ್ಲಿ ಇದ್ದೆ, ಅದೇನೋ ನಂಗೆ ಗ್ರಾಚಾರ ಕೆಟ್ಟು ಸೊ ಹಾವು ಕಚ್ಬಿಡ್ತು, ನಂಗೆ ಫುಲ್ ಇದ್ದಕ್ಕೆ ಬಂದ್ಬಿಟ್ಟೆ. ಅಂದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಬ್ಬರ ಮೈಂಡಲ್ಲೂ ಅಂದ್ರೆ ಅನ್ಸರ್ಟನಿಟಿ ಇನ್ ದಿ ಮೈಂಡ್ಸ್ ಆಫ್ ದ ಪಾರ್ಟೀಸ್ ಇವೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಬೋತ್ ಪಾರ್ಟೀಸ್ ಅಲ್ಲೂ ಆ ಡಿಟರ್ಮಿನೇಷನ್ ಆಫ್ ದ ಇವೆಂಟ್ ಏನಿದೆ ಅನ್ಸರ್ಟನಿಟಿ, ಅದು ಯಾರಿಗೂ ಗೊತ್ತಿಲ್ಲ. ಒನ್ ವೇ ಆರ್ ಅನದರ್ ಈಸ್ ನೆಸಸರಿ ಅಂತ ಹೇಳ್ತೀವಿ. ಒಂದು ರೀತಿಯಲ್ಲಾದ್ರೂ ಇರ್ಬೋದು ಅಥವಾ ಇನ್ನೊಂದು ರೀತಿಯಲ್ಲಾದ್ರೂ ಇರ್ಬೋದು. ಅದು ಆಕ್ಚುಲಿ ಇಬ್ಬರಿಗೂ ಸಹ ಅದು ಅನ್ಸರ್ಟನಿಟಿ ಆಫ್ ಇವೆಂಟ್ ಆಗಿರುತ್ತೆ. ದೆನ್ ನೆಕ್ಸ್ಟ್ ಒಂದು ನೈದರ್ ಪಾರ್ಟಿ ಟು ಹ್ಯಾವ್ ಕಂಟ್ರೋಲ್ ಓವರ್ ದಿ ಇವೆಂಟ್ ಅಂತ ಹೇಳ್ತೀವಿ. ನೋಡಿ ಯಾವುದೇ ಒಬ್ಬ ಪಾರ್ಟಿ ಕಂಟ್ರೋಲ್ ಮಾಡಬಾರ್ದು. ನೈದರ್ ಪಾರ್ಟಿ ಶುಡ್ ಹ್ಯಾವ್ ಕಂಟ್ರೋಲ್ ಓವರ್ ದಿ ಹ್ಯಾಪನಿಂಗ್ ಆಫ್ ದ ಇವೆಂಟ್ ಒನ್ ವೇ ಆರ್ ದಿ ಅದರ್. ನೋಡಿ ಇದ್ರಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಇಬ್ರು ಪಾರ್ಟಿಯವರು ಸಹ ಕಂಟ್ರೋಲ್ ಇರೋದಿಲ್ಲ, ಇವೆಂಟ್ ಬಗ್ಗೆ ಕಂಟ್ರೋಲ್ ಇರೋದಿಲ್ಲ. ಯಾಕೆಂದ್ರೆ ಇವತ್ತು ನೋಡಿ ಮ್ಯಾಚ್ ಫಿಕ್ಸಿಂಗ್ ಆಗ್ಬಾರ್ದು ಅಲ್ವಾ. ಇಲ್ಲೇನಪ್ಪಾ ಅಂದ್ರೆ ಕೆಲವು ಸತಿ ಆಗಿದೆ ನೋಡಿ, ಇವನ್ ಕ್ರಿಕೆಟ್ ಅಲ್ಲೂ ಸಹ ಮ್ಯಾಚ್ ಫಿಕ್ಸಿಂಗ್ ಆಗಿದೆ. ಕೆಲವ್ರು ತುಂಬಾ ಚೆನ್ನಾಗಿ ಆಟ ಬರ್ತಾ ಇರುತ್ತೆ, ಆದ್ರೂ ಹಾಕ್ಬೇಕಾರೆ ಅಲ್ವಾ ಅಲ್ಲಿ ಡೈಸ್ ಅನ್ನ ಹಾಕ್ಬೇಕಾರೆ ಹಾಕೋ ಟೆಕ್ನಿಕ್ನು ಚೆನ್ನಾಗಿ ಆಟ ಆಡೋ ಈ ಕಲ್ತಿರೋರು ಗೊತ್ತಿರುತ್ತೆ, ಅದನ್ನ ಯಾವ ರೀತಿಯಲ್ಲಿ ಅದು ಹಾಕಿದ್ರೆ ಇಷ್ಟು 4 5 ಅಥವಾ ಎಷ್ಟು ರಿಕ್ವೈರ್ ಬೇಕಿತ್ತು ಅಂತ ಬೀಳುತ್ತೆ ಅನ್ನೋದು. ಆದ್ರೆ ಇಲ್ಲಿ ಕೆಲವು ಟೈಮು ಮ್ಯಾಚ್ ಫಿಕ್ಸಿಂಗ್ ಆಗಿರ್ಬಾರ್ದು ಅಲ್ವಾ, ಯಾರು ಕಂಟ್ರೋಲ್ ಇರಬಾರ್ದು.
ನೈದರ್ ದಿ ಪಾರ್ಟಿ ಶುಡ್ ಹ್ಯಾವ್ ಕಂಟ್ರೋಲ್ ಓವರ್ ದ ಹ್ಯಾಪನಿಂಗ್ ಆಫ್ ದ ಇವೆಂಟ್ ಅಂತ ಹೇಳ್ತೀವಿ. ಯಾವುದೇ ರೀತಿಯಲ್ಲಿ ಆ ಒಂದು ಏನು ನಾನು ಗೇಮ್ ಆಡ್ತಾ ಇದ್ದೀನಿ ಅದ್ರ ಬಗ್ಗೆ ನಮ್ಗೆ ಕಂಟ್ರೋಲ್ ಇರಬಾರ್ದು ಅಂತ ಹೇಳ್ತೀವಿ. ಯಾಕೆಂದ್ರೆ ಎಷ್ಟೋ ಟೈಮ್ ಆ ತರ ಆಗುತ್ತೆ ನೋಡಿ. ಅದಕ್ಕೇನ್ ಹೇಳ್ತೀವಿ, ಈ ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳ್ತೀವಲ್ಲ, ಕೆಲವು ಟೈಮ್ ಈ ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳ್ತೀವಿ. ಅದ್ರಲ್ಲಿ ಏನಾಗುತ್ತೆ, ಬೇಕಂತಾನೆ ಸೋಲೋದು ಅಥವಾ ಬೇಕಂತಾನೆ ಕ್ಯಾಚ್ ಕೊಡೋದು, ಅಲ್ಲ ಇವನ್ ಕ್ರಿಕೆಟ್ ಅಲ್ಲಿ ಕೆಲವು ಸತಿ ಹತ್ರ ಆಗ್ತಾ ಇರುತ್ತೆ, ಬೇಕಂತ ಔಟ್ ಆಗೋದು. ಆ ರೀತಿಯಾಗಿರಬಾರ್ದು, ಯಾವುದೇ ರೀತಿಯ ಕಂಟ್ರೋಲ್ ಇರಬಾರ್ದು. ಯಾಕಂದ್ರೆ ಇಫ್ ಒನ್ ಆಫ್ ದ ಪಾರ್ಟೀಸ್ ಹ್ಯಾಸ್ ದ ಇವೆಂಟ್ ಇನ್ ಹಿಸ್ ಓನ್ ಹ್ಯಾಂಡ್ಸ್, ದ ಟ್ರಾನ್ಸಾಕ್ಷನ್ ಲ್ಯಾಕ್ಸ್ ಅನ್ ಎಸೆನ್ಷಿಯಲ್ ಇನ್ಗ್ರೇಡಿಯಂಟ್ ಆಫ್ ಎ ವೇಜರ್. ಇದರಲ್ಲಿ ಯಾವುದೇ ಒಬ್ಬ ಪಾರ್ಟಿಗೂ ಸಹ, ಇಫ್ ಒನ್ ಆಫ್ ದ ಪಾರ್ಟೀಸ್ ಹ್ಯಾಸ್ ದ ಇವೆಂಟ್ ಇನ್ ಹಿಸ್ ಓನ್ ಹ್ಯಾಂಡ್ಸ್, ಯಾವುದೇ ಒಬ್ಬ ಪಾರ್ಟಿನೂ ಅದನ್ನ ನನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ರೆ ಆಗ ಇದು ವೇಜರ್ ಅಂತೇಳಿ ಅನ್ನಿಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಇಲ್ಲಿ ಯಾವೊಬ್ಬ ಪಾರ್ಟಿಗೂ ಅದು ಗೊತ್ತಿರಬಾರ್ದು, ವಿನ್ ಆಗತ್ತಾ ಅಥವಾ ಇಲ್ವಾ, ಗೆಲ್ತೀನ ಇಲ್ವಾ ಅನ್ನೋದು ಆ ಒಂದು ಮೊಮೆಂಟ್, ಅದು ಆಟ ಮುಗಿಯೋವರೆಗೂ ಯಾವೊಬ್ಬ ಪಾರ್ಟಿಗೂ ಸಹ ಗೊತ್ತಿರಬಾರ್ದು. ಓಕೆ, ಶುಡ್ ವಿ ಮೂವ್ ಟು ದಿ ನೆಕ್ಸ್ಟ್ ಸ್ಲೈಡ್. ದ ನೆಕ್ಸ್ಟ್ ಈಸ್ ವೈಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ವೇಜರಿಂಗ್ ಅಗ್ರಿಮೆಂಟ್ ಆಯ್ತು. ದ ನೆಕ್ಸ್ಟ್ ವೈಡ್ ಅಗ್ರಿಮೆಂಟ್. ಸೊ ವೈಡ್ ಅಗ್ರಿಮೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ, under section 2 subsection G of the Indian Contract Act 1872, a wide agreement means an agreement not enforceable by law is void. ಈ ಒಂದು ಸೆಕ್ಷನ್ 2 subsection G ನಲ್ಲಿ ನಮ್ಮ ಒಂದು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ನಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ವಾಯ್ಡ್ ಅಗ್ರಿಮೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ, ಯಾವುದೇ ಒಂದು ಅಗ್ರಿಮೆಂಟ್ ಏನಿದೆ, ಆನ್ ಅಗ್ರಿಮೆಂಟ್ ನಾಟ್ ಎನ್ಫೋರ್ಸಬಲ್ ಬೈ ಲಾ ಈಸ್ ವಾಯ್ಡ್ ಅಂತ ಹೇಳ್ತೀವಿ. ಯಾವುದೇ ಒಂದು ಅಗ್ರಿಮೆಂಟ್ ಏನಿದೆ ಅದು ಲಾ ಪ್ರಕಾರ ಎನ್ಫೋರ್ಸಬಲ್ ಆಗಿರಬಾರ್ದು. ಲಾ ಪ್ರಕಾರ ಎನ್ಫೋರ್ಸ್ ಆಗಿಲ್ಲ ಅಂದ್ರೆ ಅದಕ್ಕೆ ನಾವು ವಾಯ್ಡ್ ಅಂತ ಹೇಳ್ತೀವಿ. ನೋಡಿ, ಇವತ್ತು ನಾವು ಕಾಂಟ್ರಾಕ್ಟ್ ಒಂದು ಅಗ್ರಿಮೆಂಟ್ಸ್ ಅನ್ನ ಮಾಡ್ಕೋಬೇಕಾದ್ರೆ ನಾನಾ ರೀತಿಯ ಅಗ್ರಿಮೆಂಟ್ಸ್ ಅನ್ನ ನಾವು ಮಾಡ್ಕೊಂತೀವಿ. ಇಟ್ ಮೇ ಬಿ ಡೈಲಿ ಒಂದು ಇದರಲ್ಲಿ ಕೆಲವು ಸೋಷಿಯಲ್ ಅಗ್ರಿಮೆಂಟ್ಸ್ ಇರುತ್ತೆ, ಅಥವಾ ಬಿಸಿನೆಸ್ ಅಗ್ರಿಮೆಂಟ್ಸ್ ಇರುತ್ತೆ. ಸೊ ಬಿಸಿನೆಸ್ ಅಗ್ರಿಮೆಂಟ್ಸ್ ಅಲ್ಲಿ ನಾನು ಯಾವ್ದಾದ್ರು ಒಂದು ಗೂಡ್ಸ್ ಅನ್ನ ಸಪ್ಲೈ ಮಾಡೋದಕ್ಕೆ ನಾನು ಅಗ್ರಿಮೆಂಟ್ಸ್ ಅನ್ನ ಮಾಡ್ಕೋಬಹುದು, ಅಥವಾ ಅದಕ್ಕೆ ಬಿಸಿನೆಸ್ಗೆ ಸಂಬಂಧಪಟ್ಟಂತೆ ಇನ್ಯಾವುದೇ ರೀತಿಯ ಒಂದು ಸರ್ವಿಸಸ್ ಇರ್ಬೋದು. ಇಟ್ ಮೇ ಬಿ ಗೂಡ್ಸ್ ಆರ್ ಸರ್ವಿಸಸ್. ಇಂಥ ಒಂದು ಸರ್ವಿಸಸ್ ನಾನು ಸಪ್ಲೈ ಮಾಡ್ತೀನಿ, ಅಥವಾ ಇಂಥ ಗೂಡ್ಸ್ ನಾನು ಸಪ್ಲೈ ಮಾಡ್ತೀನಿ ಅಂತ ಹೇಳಿ ನಾನು ಅಗ್ರಿಮೆಂಟ್ ಅನ್ನ ಮಾಡ್ಕೋಬಹುದು. ಅವೆಲ್ಲವೂ ಸಹ ವ್ಯಾಲಿಡ್ ಆಗಿರುತ್ತೆ. ಆದ್ರೆ ಯಾವುದು ವೈಡ್ ಅಂತ ಹೇಳ್ತೀವಿ ಅಂದ್ರೆ, ಯಾವುದನ್ನೇ ನಾವು ಕಾನೂನು ರೀತಿಯಲ್ಲಿ ಅದನ್ನ ನಾವು ಎನ್ಫೋರ್ಸಬಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದಕ್ಕೆ ನಾವು ಇಲ್ಲಿ ವೈಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಇವತ್ತು ಕೆಲವು ಸೋಷಿಯಲ್ ಅಗ್ರಿಮೆಂಟ್ಸ್ ಬರುತ್ತೆ ಡೈಲಿ, ಏನೆಲ್ಲ ಅಗ್ರಿಮೆಂಟ್ಸ್ ಅನ್ನ ನಾವು ಮತ್ತೆ ಕೆಲವು ಅಗ್ರಿಮೆಂಟ್ಸ್ ಅನ್ನ ಏನ್ ಮಾಡ್ಕೊಂತೀವಿ, ಅದು ಸೋಷಿಯಲ್ ಅಗ್ರಿಮೆಂಟ್ಸ್ ಆಗಿರುತ್ತೆ. ಅದನ್ನ ನಾವು ಯಾವುದೇ ರೀತಿಯ ಕಾನೂನು ರೀತಿಯಲ್ಲಿ ನಾವು ಅದನ್ನ ಊರ್ಜಿತಗೊಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಎಲ್ಲಾ ಅಗ್ರಿಮೆಂಟ್ಸ್ ಅನ್ನು ನಾವು ಇಲ್ಲಿ ವೈಡ್ ಅಂತ ಹೇಳ್ತೀವಿ. ಯಾವುದು ಕಾನೂನು ರೀತಿಯಲ್ಲಿ, ಯಾವ ಒಪ್ಪಂದವನ್ನ ಕಾನೂನು ರೀತಿಯಲ್ಲಿ ಊರ್ಜಿತಗೊಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದಕ್ಕೆ ನಾವು ವೈಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ an agreement becomes a contract when enforced by law. ಯಾವಾಗ ಒಂದು ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಆಗುತ್ತೆ ಅಂದ್ರೆ, ಯಾವಾಗ ಅದು ಕಾನೂನು ರೀತಿಯಲ್ಲಿ ಎನ್ಫೋರ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಅದು ಎಲ್ಲವೂ ಸಹ ಆ ಒಂದು ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಆಗಿ ಟರ್ನ್ ಆಗುತ್ತೆ. ಯಾಕೆಂದ್ರೆ ಕಾಂಟ್ರಾಕ್ಟ್ ಅಂದ್ರೆ ಆಲ್ವೇಸ್ ಇಟ್ ಈಸ್ ಎನ್ಫೋರ್ಸಬಲ್ ಬೈ ಲಾ ಪ್ರಕಾರ ಅದು ಎನ್ಫೋರ್ಸಬಿಲಿಟಿ ಬರುತ್ತೆ. ಆದ್ರೆ ಅಗ್ರಿಮೆಂಟ್ ಅಲ್ಲಿ ಏನಾಗುತ್ತೆ, ಯಾವುದೇ ರೀತಿಯ ಒಪ್ಪಂದಗಳಾಗಿರ್ಬೋದು, ಅದೇ ಇಲ್ಲಿ ಸೋಷಿಯಲ್ ಅಗ್ರಿಮೆಂಟ್ಸ್ ಬರುತ್ತೆ ಕೆಲವೆಲ್ಲ. ಕೆಲವು ಎಕ್ಸಾಂಪಲ್ಸ್ ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಗೆ. ಸಪೋಸ್ ಇವಾಗ ಯಾವುದೋ ಒಂದು ಅಗ್ರಿಮೆಂಟ್ಸ್ ನಾನು ಮಾಡ್ಕೊಂತ ಇದ್ದೀನಿ ನೋಡಿ, ಏನೋ ಫ್ರೆಂಡ್ಸ್ ಇರ್ತಾರೆ, ಇಬ್ರು ಫ್ರೆಂಡ್ಸ್ ಅಲ್ಲಿ ಏನೋ ಒಂದು ಅವನ್ಗೆ ಇಷ್ಟ ಅಮೌಂಟ್ ಅನ್ನ ಕೊಡ್ತೀನಿ ಅಂತ ಹೇಳಿರ್ತಾನೆ, ಯಾವುದೋ ಒಂದು ಕಷ್ಟಕ್ಕೂ ಅಥವಾ ಇದಕ್ಕೂ ಏನೋ ಇಷ್ಟ ಅಮೌಂಟ್ ಕೊಡ್ತೀನಿ ಅಂತ ಹೇಳ್ದ, ಅಥವಾ ಏನೋ ಒಂದು ಫಂಕ್ಷನ್ ಮಾಡ್ತಾ ಇದ್ದಾನೆ, ನಂಗೆ ಒಂದ್ ಸ್ವಲ್ಪ ಅಮೌಂಟ್ ಬೇಕಿತ್ತು, ನೀನ್ ಕೊಡು ಅಂತ ಕೇಳಿರ್ತಾನೆ, ಆಯ್ತು ಕೊಡ್ತೀನಿ ಅಂತ ಹೇಳಿರ್ತಾನೆ. ಆದ್ರೆ ಆ ಒಂದು ಟೈಮಲ್ಲಿ
ಅವನ್ಗೇನೋ ಕಷ್ಟ ಆಗುತ್ತೆ, ಅವಾಗ ಅಮೌಂಟ್ ನ ಕೊಡಕ್ ಆಗೋದಿಲ್ಲ. ಆಗ ಇವನು ಹೋಗ್ಬಿಟ್ಟು ನೋಡಿ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಕೇಸ್ ಹಾಕೋದಕ್ ಬರೋದಿಲ್ಲ. ಯಾಕೆ ಅಂದ್ರೆ ಅದು ಸೋಷಿಯಲ್ ಅಗ್ರಿಮೆಂಟ್. ಅದೇನೆ ಇವನು ಒಂದು ಗೂಡ್ಸ್ ಅನ್ನ ಸಪ್ಲೈ ಮಾಡ್ತಾನೆ, ಅದಕ್ಕೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ. ಇಷ್ಟು ಏನು ಒಂದು 50 kg ಅಥವಾ 50 bags ಆಫ್ ಇವನ್ ಇಟ್ ಮೇ ಬಿ ರೈಸ್. ನೋಡಿ ರೈಸ್ ಅನ್ನ ಒಂದು 50 ಬ್ಯಾಗ್ ರೈಸ್ ಅನ್ನ ನಾನು ನಿಮ್ಗೆ ಕೊಡ್ತೀನಿ. ಒಂದು ಬ್ಯಾಗಿಗೆ ಒಂದು ಸಪೋಸ್ ಒಂದು 2000 rupees, ಒಂದು 50 kg ಅದು 50 kg ಇರ್ತಕ್ಕಂಥದ್ದು ಒಂದು ಬ್ಯಾಗಿಗೆ 2000 rupees ಇದೆ. 50 ಮೂಟೆ ಅಷ್ಟು ನಾನು ಸಪ್ಲೈ ಮಾಡ್ತೀನಿ ಅಂತ ಹೇಳಿರ್ತಾನೆ, ಅದೇನು ಸಪ್ಲೈ ಮಾಡೋದಿಲ್ಲ. ಆಗ ಯಾಕೆಂದ್ರೆ ಅದು ಬಿಸಿನೆಸ್ ಅಗ್ರಿಮೆಂಟ್ ಆಗುತ್ತೆ. ಆಗ ಬೇಕಾದ್ರೆ ಇವನು ಅವನಿಗೆ ಸಪ್ಲೈ ಮಾಡದೇ ಇದ್ದಾಗ ಇವನ ಮೇಲೆ ಕೇಸ್ ಹಾಕ್ಬೋದು. ನಿಮ್ಗೆ ಅಮೌಂಟ್ ಇಸ್ಕೊಂಡಿದ್ಯಾ, ನನ್ನ ಹತ್ರ ಅಡ್ವಾನ್ಸ್ ಇಸ್ಕೊಂಡಿದ್ಯಾ, ಸಪ್ಲೈ ಮಾಡ್ತೀನಿ ಅಂತ ಹೇಳಿದೆ, ಅದನ್ನ ನನ್ನ ಗೂಡ್ಸ್ ನ ಸಪ್ಲೈ ಮಾಡ್ಲಿಲ್ಲ, ಹಾಗಾಗಿ ಅದರ ಇದೆಷ್ಟಿದೇನಿದೆ ನನ್ಗೆ ಅಮೌಂಟ್ ಅನ್ನ ನೀನು ವಾಪಸ್ ಕೊಡು ಅಂತ ಹೇಳಿ ಬೇಕಾದ್ರೆ ಇವಾಗ ಅವನು ಕೇಸ್ ಹಾಕ್ಬೋದು. ಅದಕ್ಕೆ ನೋಡಿ ಯಾವುದೇ ಒಂದು ಅಗ್ರಿಮೆಂಟ್ ಏನಿರುತ್ತೆ ಅದು ಯಾವಾಗ ಕಾಂಟ್ರಾಕ್ಟ್ ಆಗುತ್ತೆ ಅಂದ್ರೆ ಬಿಕಮ್ಸ್ ಎ ಕಾಂಟ್ರಾಕ್ಟ್ ವೆನ್ ಎನ್ಫೋರ್ಸಬಲ್ ಬೈ ಲಾ ಅಂತ ಹೇಳ್ತೀವಿ. ಲಾ ಪ್ರಕಾರ ಅದನ್ನ ಎನ್ಫೋರ್ಸ್ ಮಾಡೋದಕ್ಕೆ ಸಾಧ್ಯ ಆದ್ರೆ ಆಗ ಅದು ಎಲ್ಲ ಒಂದು ಅಗ್ರಿಮೆಂಟ್ಸ್ ಏನಾಗುತ್ತೆ ಕಾಂಟ್ರಾಕ್ಟ್ ಆಗುತ್ತೆ. ಯಾಕೆಂದ್ರೆ ಇವತ್ತು ಅಗ್ರಿಮೆಂಟ್ಸ್ ಅಂತ ಕಾಂಟ್ರಾಕ್ಟ್ ಅಂತ ತಗೊಂಡಾಗ ಅಗ್ರಿಮೆಂಟ್ ಅನ್ನ ಡೈಲಿ ನಾವು ಕೆಲವೆಲ್ಲ ಡೈಲಿ ಸೋಷಿಯಲ್ ಅಗ್ರಿಮೆಂಟ್ಸ್ಗೆ ಒಳಗಾಗ್ತಾ ಇರ್ತೀವಿ. ಬಟ್ ಎಲ್ಲ ಅಗ್ರಿಮೆಂಟ್ಸ್ ಸಹ ಕಾಂಟ್ರಾಕ್ಟ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಯಾವಾಗ ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಆಗುತ್ತೆ ಅಂದ್ರೆ ಅದನ್ನ ನಾವು ಕಾನೂನಿನ ರೀತಿಯಲ್ಲಿ ಎನ್ಫೋರ್ಸ್ ಮಾಡೋದಕ್ಕೆ ಅಂದ್ರೆ ಊರ್ಜಿತಗೊಳಿಸೋದಕ್ಕೆ ಸಾಧ್ಯ ಆದ್ರೆ ಮಾತ್ರ ಈ ಅಗ್ರಿಮೆಂಟ್ ಏನಾಗುತ್ತೆ ಇಟ್ಸ್ ಬಿಕಮ್ ಎ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಇವತ್ತು ನೋಡಿ ಡೈಲಿ ಒಂದೇನೋ ಹೊರಗಡೆ ಹೋದೆ ನಾನು ಒಂದು ಬಸ್ ಹತ್ತಿದ್ದೀನಿ ಅಂದ್ರೆ ಇಟ್ ಈಸ್ ಅನ್ ಅಗ್ರಿಮೆಂಟ್, ದಟ್ಸ್ ಅನ್ ಅನ್ರಿಟನ್ ಅಗ್ರಿಮೆಂಟ್ ಅಲ್ವಾ. ನಾನು ಆ ಬಸ್ ಫೇರ್ ಅನ್ನ ನಾನು ಯಾವ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ ಹೋಗ್ಬೇಕಿತ್ತು, ಆ ಬಸ್ ಫೇರ್ ಅನ್ನ ನಾನು ಕೊಡ್ತೀನಿ ಅಂತೇಳಿ. ದಟ್ ಈಸ್ ಬೈ ವೇ ಆಫ್ ದಿ ಕಂಡಕ್ಟ್ ಆಫ್ ದ ಪಾರ್ಟಿ ಇಟ್ ಈಸ್ ಟು ಬಿ ಅಂಡರ್ಸ್ಟುಡ್ ಅಂತ ಹೇಳ್ತೀವಿ. ಕೆಲವೆಲ್ಲ ಏನಾಗುತ್ತೆ, ಅವು ಕೆಲವು ಸೋಷಿಯಲ್ ಅಗ್ರಿಮೆಂಟ್ಸ್ ಆಗುತ್ತೆ. ಕೆಲವು ಆ ಸೋಷಿಯಲ್ ಎಲ್ಲಾ ಅಗ್ರಿಮೆಂಟ್ಸ್ ಕಾನೂನಿನ ಪ್ರಕಾರವಾಗಿ ನಾವು ಊರ್ಜಿತಗೊಳಿಸೋದಕ್ಕೆ ಕೆಲವು ಸತಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಕೆಲವು ಅಗ್ರಿಮೆಂಟ್ಸ್ ಅನ್ನ ನಾವು ಯಾವುದೇ ಒಂದು ಪ್ರಾಪರ್ಟಿಯನ್ನ ಡಿಸ್ಟ್ರಾಯ್ ಮಾಡೋದಕ್ಕಾಗ್ಲಿ ಅಥವಾ ಇನ್ನೊಬ್ಬರನ್ನ ತೊಂದರೆ ಕೊಡೋದಕ್ಕಾಗ್ಲಿ ನಾವು ಅಗ್ರಿಮೆಂಟ್ಸ್ ಅನ್ನ ಮಾಡ್ಕೋಬಾರ್ದು. ಸೊ ಅಂತ ಅಗ್ರಿಮೆಂಟ್ಸ್ ಎಲ್ಲವೂ ಸಹ ವೈಡ್ ಅಗ್ರಿಮೆಂಟ್ ಆಗುತ್ತೆ. ಸೊ ಇನ್ನೊಂದು ಪ್ರೀವಿಯಸ್ ವಿಡಿಯೋದಲ್ಲೂ ಸಹ ಹೇಳಿದೆ ನೋಡಿ, ಯಾವುದೇ ಒಂದು ಒಬ್ಬ ನೋಡಿ ತುಂಬಾ ಅವ್ನು ಕಂಡ್ರೆ ದ್ವೇಷ, ಬಿ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಂತಾನೆ ನೋಡ, ಆ ಸಿ ಅವ್ನು ಎಷ್ಟೊಂದು ಉದ್ಧಾರ ಆಗ್ತಾ ಇದ್ದಾನೆ ನನ್ನ ಬಿಸ್ನೆಸ್ ನಲ್ಲಿ. ಒಬ್ಬ ಏನು ಕೀನ್ ಕಾಂಪಿಟೇಟರ್, ಅವನು ಏನಾದ್ರೂ ಮಾಡಿ ಅವ್ನಿಗೆ ಆಕ್ಸಿಡೆಂಟ್ ಮಾಡ್ಬಿಡು ಅಥವಾ ಏನಾದ್ರೂ ಮಾಡಿ ಕೈ ಕಾಲು ಮುಟ್ಬಿಡು ಅಂತ ಹೇಳಿ ಏನಾದ್ರೂ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ, ಅಡ್ವಾನ್ಸ್ 50,000 ಕೊಟ್ಟಿರ್ತಾನೆ. ಸೊ ಇವನೇನೋ ಆಕ್ಸಿಡೆಂಟ್ ಏನೋ ಮಾಡ್ಬಿಟ್ಟ, ಅವನಿಗೆ ತೊಂದರೆ ಮಾಡ್ಬಿಟ್ಟ, ಏನೋ 5 lakhs ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ. ಸೊ 50,000 ಕೊಟ್ಟಿರ್ತಾನೆ, ಮಿಕ್ಕಿ 4 ಲಕ್ಷ ಕೊಟ್ಟಿರಲ್ಲ. ಸೊ ಆಗ ಆಪೋಸಿಟ್ ಪಾರ್ಟಿ ಕೆಲಸ ಏನೋ ಮುಗಿದಾಯ್ತು, ಕೆಲಸ ಮುಗಿದ್ಮೇಲೆ ಇನ್ನು ಮಿಕ್ಕಿದ ಅಮೌಂಟ್ ಇವ್ರು ಕೊಡ್ಬೇಕಲ್ಲ, ಕೊಡೋದಿಲ್ಲ. ಆಗ ಹೋಗ್ಬಿಟ್ಟು ಅವನು ಕೇಸ್ ಹಾಕೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಏನ್ ಅಗ್ರಿಮೆಂಟ್ ನೀವು ಮಾಡ್ಕೊಂಡಿದೀರಾ ಅಗ್ರಿಮೆಂಟೇ ಫಸ್ಟ್ ವೈಡ್. ಅಂದ್ರೆ ನೀವು ಅಗ್ರಿಮೆಂಟ್ ಆ ರೀತಿಯಾದ ಅಗ್ರಿಮೆಂಟ್ಸ್ ಅನ್ನ ಮಾಡ್ಕೊಳ್ಳೋ ಹಾಗೆ ಇಲ್ಲ ಅಲ್ವಾ. ಇನ್ನೊಬ್ಬರನ್ನ ಸಾಯಿಸೋದಕ್ಕಾಗ್ಲಿ, ಇನ್ನೊಬ್ಬರನ್ನ ಕೈಕಾಲು ಮುರಿಯೋದಕ್ಕಾಗ್ಲಿ ಇನ್ನು ಅಗ್ರಿಮೆಂಟ್ ಮಾಡ್ಕೊಂಡಿದೀಯಾ ಅಂದ್ರೆ ಅದು ಕಾನೂನಿನ ರೀತಿಯಲ್ಲಿ ಊರ್ಜಿತ ಆಗೋದಿಲ್ಲ. ಆ ರೀತಿಯಾದ ಒಂದು ಅಂದ್ರೆ ಅದೇ ತರ ಇನ್ನ ಸುಮಾರು ಬರ್ತದೆ, ಇನ್ನೊಬ್ಬರ ಪ್ರಾಪರ್ಟಿಯನ್ನ ಡಿಸ್ಟ್ರಾಯ್ ಮಾಡ್ತೀನಿ ಅಂತ ಆಗ್ಲಿ ನೋಡಿ, ಅದಕ್ಕೂ ಸಹ ಅಗ್ರಿಮೆಂಟ್ಸ್ ಆ ರೀತಿಯಾದ ಒಂದು ಅಗ್ರಿಮೆಂಟ್ಸ್ ಸಹ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಹಾಗಾಗಿ ಆ ರೀತಿಯಾದೆಲ್ಲ ಏನು ಅಗ್ರಿಮೆಂಟ್ಸ್ ಅನ್ನ ಮೇ ಬಿ ಇವತ್ತು ಸುಮಾರು ಆ ರೀತಿಯಾದ ಒಂದು ಅಗ್ರಿಮೆಂಟ್ಸ್ ಇರುತ್ತೆ. ಅಂದ್ರೆ ನೋಡಿ ಒಳ್ಳೇದು ಕೆಟ್ಟದ್ದು ಏನಾದ್ರೆ ಎಲ್ಲಾನು ಇರುತ್ತೆ. ಅದಕ್ಕೆ ಹೇಳೋದು ಗುಡ್ ಅಂಡ್ ಬ್ಯಾಡ್ ಥಿಂಗ್ಸ್ ಏನಿದೆ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್ ಅಂತ ಹೇಳ್ತೀವಿ. ಹಾಗಾಗಿ ಆದ್ರೆ ಯಾವುದೆಲ್ಲ ಒಂದು ವೈಡ್ ಅಗ್ರಿಮೆಂಟ್ ಆಗುತ್ತೆ ಅಂದ್ರೆ ಕಾನೂನು ರೀತಿಯಲ್ಲಿ ನಾವು ಯಾವ್ದನ್ನ ಎನ್ಫೋರ್ಸಬಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದೆಲ್ಲವನ್ನು ಸಹ ವೈಡ್ ಅಗ್ರಿಮೆಂಟ್ ಆಗುತ್ತೆ. ಸೊ ಹಾಗಾಗಿ a wide agreement does not give rise to any legal consequences and is void ab initio. ನೋಡಿ ಅದನ್ನ ನಾವು ವೈಡ್ ಅಗ್ರಿಮೆಂಟ್ ಅನ್ನು ಹೇಳ್ತೀವಿ ಅಂದ್ರೆ ವೈಡ್ ab initio ಅಂತ ಹೇಳ್ತೀವಿ. ಅದೇ ಒಂದು ಲ್ಯಾಟಿನ್ ವರ್ಡ್ ಅಲ್ಲಿ ಹೇಳಿದಾರೆ ಅಷ್ಟೇ. ಇದನ್ನ ಅಂದ್ರೆ ಕಾನೂನಿನ ರೀತಿಯಲ್ಲಿ ಯಾವುದೇ ರೀತಿಯ ಒಂದು
ಆಕ್ಷನ್ಸ್ ಅನ್ನ ತಗೊಳ್ಳೋದಕ್ಕೆ ಬರೋದಿಲ್ಲ. In the eyes of law, such an agreement is no agreement at all from its very inception. ಈ ಒಂದು ಕಾನೂನಿನ ರೀತಿಯಲ್ಲಿ ಹೇಳೋದಾದ್ರೆ ಈ ರೀತಿಯಾದಂತ ಅಗ್ರಿಮೆಂಟ್ಸ್ ಇಂದ ಎಲ್ಲವನ್ನೂ ಸಹ ಅಗ್ರಿಮೆಂಟ್ಸೇ ಅಲ್ಲ ಅಂತೇಳಿ. ಅಗ್ರಿಮೆಂಟ್ಸೇ ಅಲ್ಲ ಅಂತಂದ್ರೆ ಅವ್ರು ಮಾಡ್ಕೊಂಡಿರ್ಬೋದು ಇವಾಗ, ಯಾಕೆಂದ್ರೆ ಯಾವುದೇ ಒಬ್ಬ ಮರ್ಡರ್ ಮಾಡೋದಕ್ಕೆ ನೀನು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅಗ್ರಿಮೆಂಟೇ ಅಲ್ಲ ಅದು. ಅದು ಕಾನೂನಿನ ರೀತಿಯಲ್ಲಿ ಅಗ್ರಿಮೆಂಟೇ ಅಲ್ಲ ಅದು. ಯಾಕೆಂದ್ರೆ it is void, it is not enforceable by law. ಲಾ ಪ್ರಕಾರ ನಾವು ಅದನ್ನ ಎನ್ಫೋರ್ಸಬಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ such agreement is no agreement at all from its very inception. Very inception means very beginning. At the beginning of the agreement itself is not valid. ಬಿಗಿನಿಂಗ್ ಅಲ್ಲೇನೆ ನೀವು ಅದನ್ನು ವ್ಯಾಲಿಡ್ ಇಲ್ಲವೇ ಇಲ್ಲ, ಅದಕ್ಕೆ ಊರ್ಜಿತನೇ ಅಲ್ಲ. ನೀವು ಮಾಡ್ಕೊಂಡಿರ್ತಕ್ಕಂಥ ಒಪ್ಪಂದ ಏನಿದೆ ಅದು ಊರ್ಜಿತನೇ ಅಲ್ಲ ಅಂತೇಳಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಐ ಥಿಂಕ್ ಸೊ ನಿಮ್ಗೆಲ್ಲರಿಗೂ ಇದು ಅರ್ಥ ಆಗಿದೆ ಅಂತ ಹೇಳಿ ನಾನಾದರೂ ಭಾವಿಸಿದ್ದೀನಿ. ಅಬೌಟ್ ದ ವೇಜರಿಂಗ್ ಅಗ್ರಿಮೆಂಟ್ ಆ್ಯಂಡ್ ವಾಯ್ಡ್ ಅಗ್ರಿಮೆಂಟ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿ ಕೇಳಿ. I try to solve your doubts. Okay, thank you one and all.